ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಹೋರಾಟ ಭುಗಿಲೆದ್ದಿತು. ಪ್ರತಿಭಟನಾ ನಿರತ ನಾಯಕರು ಸ್ವಾಮೀಜಿಗಳನ್ನ ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಇಂದು ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಗಾಂಧಿ ಭವನದಿಂದ ರ್ಯಾಲಿ ಆರಂಭಗೊಂಡು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಸಾಗಿದೆ. ಕಳೆದ ವರ್ಷದ ಡಿಸೆಂಬರ್ 10ರಂದು ಪಂಚಮಸಾಲಿ ಮೀಸಲಾತಿ ಚಳುವಳಿಯ ಸಂದರ್ಭದಲ್ಲಿ ನಡೆದಿದ್ದಂತಹ ಲಾಠಿ ಚಾರ್ಜ್ ಖಂಡಿಸುವ ಉದ್ದೇಶದಿಂದ ಈ ಮೌನ ರ್ಯಾಲಿ ಆಯೋಜಿಸಲಾಗಿತ್ತು. ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಪ್ರತಿಭಟನೆಯಲ್ಲಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಸಿ ಪಾಟೀಲ್ ಹಾಗೂ ಅರವಿಂದ್ ಬೆಲ್ಲದ್ ಸೇರಿದಂತೆ 1000ಕ್ಕೂ ಹೆಚ್ಚು ಪಂಚಮಸಾಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೈ ತೆಗೀರಿ ಸರ್, ಹಂಗೆ ಮಾಡಿ. ಸಾವಿರಾರು ಜನರ ಜಮಾ ಆದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಅವರ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ನಗರದ ಆರ್ಟಿಒ ಸರ್ಕಲ್ ಮತ್ತು ಪ್ರಮುಖ ರಸ್ತೆಗಳ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಸರ್ ಅವ್ರು ಬರ್ಲಿ ತಡ್ರಿ, ಸರ್ ಅವ್ರು ಬರ್ಲಿ ಸರ್ ಅವ್ರು ಬರ್ಲಿ ತಡ್ರಿ. ರೈಟ್ 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 ಪ್ರತಿಭಟನಾ ರ್ಯಾಲಿ ಆರ್ಟಿಒ ಸರ್ಕಲ್ ತಲುಪ್ತಾ ಇದ್ದಂತೆ ಎಲ್ಲರನ್ನ ವಶಕ್ಕೆ ಪಡೆಯಲಾಗಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬಳಿಕ ಶಾಸಕ ಅರವಿಂದ್ ಬೆಲ್ಲದ್ ಅವರನ್ನ ಎತ್ತಿಕೊಂಡು ಜೀಪ್ನಲ್ಲಿ ಕೂರಿಸಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ಪಂಚಮಸಾಲಿ ಮುಖಂಡರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋದ ವರ್ಷ ಇದೇ ದಿವಸ ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ಶಾಂತಿಯುತವಾಗಿ ನಡೆದಂತಹ ಹೋರಾಟ ಮತ್ತು ಸುವರ್ಣಸೌಧ ಕಡೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಬೇಕು ಅನ್ನೋದು ಉದ್ದೇಶದಿಂದ ಹೋಗ್ತಿರುವಂತಹ ಸಹಸ್ರಾರು ಸಂಖ್ಯೆಯ ಪಂಚಮಸಾಲಿ ಬಂಧುಗಳ ಒಂದು ರ್ಯಾಲಿ ಮೇಲೆ ದಿಢೀರನೆ ಮುಖ್ಯಮಂತ್ರಿಗಳ ನಿರ್ದೇಶನದ ಪ್ರಕಾರ ಲಾಠಿ ಚಾರ್ಜ್ ಮಾಡಿದಂಥದ್ದು ಮತ್ತು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಮನುಷ್ಯತ್ವವನ್ನು ಬಿಟ್ಟು ಏನೋ ಇವತ್ತು ಹೀನಾಯವಾಗಿ ಇವತ್ತು ನಮ್ಮ ಸಮಾಜದ ಅನೇಕ ವಯೋವೃದ್ಧರಿಗೆ, ಹಿರಿಯರಿಗೆ, ಯುವಕರಿಗೆ ತಳಗೆ ಬಿದ್ದರೂ ಸಹ ಇವತ್ತು ದನಕ್ಕೆ ಹೊಡೆದಂಥ ಪರಿಸ್ಥಿತಿ ನೀವು ಕಳೆದ ಅಧಿವೇಶನದಲ್ಲಿ ನಡೆದಿದೆ. ಇದರ ಹಿಂದೆ ಮೀಸಲಾತಿಯನ್ನು ಕೊಡಿಸಬೇಕನ್ನುವಂತಹ ಹೋರಾಟದಲ್ಲಿ ಭಾಗವಹಿಸಿ ಶಾಸಕರಾಗುವವರಿಗೆ ಸಮಾಜದ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಹೇಳಿ ಅವರ ಒಂದು ಕುತಂತ್ರದಿಂದ ಇವತ್ತು ನಮ್ಮ ಸಮಾಜದ ಮೇಲೆ ಶಾಂತ ರೀತಿಯಿಂದ ನಡೆದಂಥ ಮೀಸಲಾತಿ ಹೋರಾಟದ ಮೇಲೆ ಇವತ್ತು ಅತ್ಯಂತ ಕ್ರೂರವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಿಂದ ಇಡೀ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ನಾವು ಕೇಳ್ತಾ ಇರೋದು ಪಂಚಮಸಾಲಿ ಸಮಾಜ ಜೊತೆಗೆ ಲಿಂಗಾಯತ ಉಳಿದ ಏನು ನಮ್ಮ ಉಪಜಾತಿಗಳಿದಾವೆ, ಮರಾಠ ಸಮಾಜ, ಜೈನ್ ಸಮಾಜ, ಇವೆಲ್ಲ ಸಮುದಾಯಗಳು ಕೂಡಿ ಏನು ನಮ್ಮ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು 2D ಕೊಟ್ಟಿತ್ತು ಅದನ್ನಾದರೂ ಪುನರ್ಸ್ಥಾಪಿಸಿ. ಇಲ್ಕಂದರೆ ಕಾಂಗ್ರೆಸ್ಸಿನ ಕೆಲವೊಂದು ಶಾಸಕರು ಮಾಜಿ ಇದ್ದಾಗ ಹೇಳಿದರು, ನಾವು ನಮ್ಮ ಸರ್ಕಾರ ಬಂದ 15 ನಿಮಿಷದಲ್ಲಿ
2A ಕೊಡಿಸ್ತೀವಿ ಅಂತೇಳಿ. ಆ 2A ಕೊಡಿಸ್ತೀನಿ ಅಂತ ಬೇರೆ ವಿಷಯ ಮಾತಾಡಿದವ್ರು ಈಗ ಒಬ್ಬರು ಸಚಿವರಾಗ್ಯಾರ, ಒಬ್ಬರು ಎಂದೂ ಗೆದ್ದು ಬರ್ತಿದ್ದಿಲ್ಲ, ಸಮಾಜದ ಆಶೀರ್ವಾದ ಗೆದ್ದು ಬಂದು ಇವತ್ತು ಶಾಸಕರಾಗಿ ಪಂಚಮಸಾಲಿ ಸಮುದಾಯದ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಟಿಪ್ಪು ಸುಲ್ತಾನ್ ಜಯಂತಿ ಸಲುವಾಗಿ ಪ್ರಶ್ನೆ ಮಾಡ್ತಾರೆ. ಅಂದರೆ ಟಿಪ್ಪು ಸುಲ್ತಾನ್ ಜನ ಅಟ್ಟೆವ್ರು ಓಟ್ ಹಾಕೋದಂಗೆ ಕಾಣಿಸ್ತದೆ. ಅದಕ್ಕೆ ಇವತ್ತೇನಿದೆ ಕಪ್ಪು ಪಟ್ಟಿ ಕಟ್ಕೊಂಡು ನಮ್ಮ ಸಮುದಾಯ ಲಿಂಗಾಯತ ಸಮುದಾಯದ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದ್ದನ್ನು ಮೌನವಾಗಿ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಜಗದ್ಗುರುಗಳಾದಂಥ ಕೂಡಲ ಸಂಗಮ ಸ್ವಾಮಿಗಳು ನಿರ್ಣಯ ಮಾಡಿದ್ದಾರೆ ಮತ್ತು ಎಲ್ಲ ಸಮಾಜ ನಿರ್ಣಯ ಮಾಡಿದೆ. ಯಾವುದು ನಮ್ಮ ಬೇಡಿಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರು ನನಗೆ ಹೇಳಿದ್ರು, ನಾನು ಪ್ರಶ್ನೆ ಮಾಡಿದಾಗ ಪಂಚಮಸಾಲಿಗಳು ಲಿಂಗಾಯತರು ಅಸಂವಿಧಾನಿಕವಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಸಿದ್ದರಾಮಯ್ಯವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಮುಸ್ಲಿಮರಿಗೆ ನೀವು ಮೀಸಲಾತಿ ಕೊಟ್ಟರೆ ಗುತ್ತಿಗೆ ಆದ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ, ಅವ್ರಿಗೆ ಪ್ರವರ್ಗವನ್ನು ಬೇರೆ ಒಂದು ಮಾಡಿ ಮೀಸಲಾತಿ 4% ಕೇವಲ ಮುಸ್ಲಿಮರಿಗಾಗಿ ನೀವು ಮೀಸಲಾತಿ ಕೊಟ್ಟಿರಲ್ಲ. ಇದು ಸಂವಿಧಾನಾತ್ಮಕ ಇದೆಯಾ? ನೀವು ಸಂವಿಧಾನ ಬಗ್ಗೆ ಮಾತನಾಡೋರು ಮುಸ್ಲಿಮರಿಗೊಂದು ಕಾನೂನು, ಲಿಂಗಾಯತರು ಹಿಂದುಳಿದ ವರ್ಗಗಳಿಗೆ ಒಂದು ಕಾನೂನು, ನೀವು ನಿಮ್ಮ ಸಮಾಜಕ್ಕೆ ಎಷ್ಟಿ ಕೊಡಿಸೋದಾಗ್ತಾ ಇಲ್ಲ. ನಿಮ್ಮ ಸಮಾಜಕ್ಕೂ ದ್ರೋಹ ಮಾಡಿರಿ, ಈಗ ಲಿಂಗಾಯತರಿಗೂ ದ್ರೋಹ ಮಾಡಿರಿ. ಮುಸ್ಲಿಮರ ವೈಭವೀಕರಣ ನೀವು ರಾಜ್ಯದಲ್ಲಿ ಏನು ಮಾಡ್ತಾಯಿದ್ದೀರಿ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ತಕ್ಕ ಪಾಠ ಜನ ಕಲಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಸರ್ಕಾರಕ್ಕೆ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಎಲ್ಲ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಪೊಲೀಸ್ ಬಲ ಉಪಯೋಗ ಮಾಡಿಕೊಂಡು ಪೊಲೀಸ್ ಬಲವನ್ನು ಎದರ ಮೇಲೆ ಉಪಯೋಗ ಮಾಡಬೇಕು, ದೇಶದ್ರೋಹಿಗಳ ವಿರುದ್ಧ, ದರೋಡೆಕೋರರ ವಿರುದ್ಧ, ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ ವಿರುದ್ಧ ಪೊಲೀಸ್ ಬಲ ಉಪಯೋಗ ಮಾಡೋದು ಬಿಟ್ಟು ಅಮಾಯಕ ಲಿಂಗಾಯತ ಪಂಚಮಸಾಲಿಗಳ ಮೇಲೆ, ನಿರುದ್ಯೋಗಿ ಯುವಕರ ಮೇಲೆ ಈ ರೀತಿ ನಿಮ್ಮ ದಬ್ಬಾಳಿಕೆ ನಡೆದಿದೆ. ನಿನ್ನೆ ಇವತ್ತು ಬೆಳಗ್ಗೆ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರ ಒಂದು ನಾಯಕರನ್ನು ಬಂಧನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಕನೇರಿ ಮಠದ ಸ್ವಾಮಿಗಳನ್ನು ಕರ್ನಾಟಕಕ್ಕೆ ಬರದ ರೀತಿಯಲ್ಲಿ ನಿರ್ಬಂಧ ಹಾಕುವಂಥ ಹೀನ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ನಿಮ್ಮದು ತುಂಬಿ ಬಂದಿದೆ, ನಿಮ್ಮ ಕೊಡ ತುಂಬಿ ಬಂದಿದೆ. ನೀವು ಯಾರ್ಯಾರು ನಮ್ಮ ಸಮಾಜಕ್ಕೆ 2A ಆಗಲಿ, 2A ಸಾಧ್ಯ ಇಲ್ಲ ಅಂದರೆ 2D ಏನಿದೆ ಪುನರ್ಸ್ಥಾಪಿಸಬೇಕಂತೇಳಿ ಈ ಒಂದು ಬೇಡಿಕೆಯನ್ನು ಈಡೇರಿಸಿದ್ರೆ ಇಡೀ ನಮ್ಮ ಎಲ್ಲ ಮರಾಠ ಸಮಾಜ ಇರ್ಬೋದು, ಜೈನ ಸಮಾಜ ಇರ್ಬೋದು, ಲಿಂಗಾಯತರಲ್ಲಿರುವಂಥ 2Aದಲ್ಲಿ ಯಾವ ಇಲ್ಲಾರ ಸಮಾಜಗಳು ಏನು ನಾವು ಸೇರಿಸಿದ್ದಾರೆ ಹಿಂದಿನ ಸರ್ಕಾರದಲ್ಲಿ, ಅದನ್ನು ಪುನರ್ಸ್ಥಾಪಿಸಿದ್ರೆ ಮುಂದಿನ 2028ಕ್ಕೆ ನೀವು ಸರಿಯಾದ ಬುದ್ಧಿ ಎಲ್ಲ ಸಮುದಾಯದವರು, ಸಮಸ್ತ ಹಿಂದೂಗಳು ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬರ್ತಾ ಇಲ್ಲ ನೋಡಿರಿ, ಒಬ್ಬನಿಗೆ ಮಂತ್ರಿ ಆಗಬೇಕತ್ತೈತಿ, ಇನ್ನೊಬ್ಬರಿಗೆ ಮಂತ್ರಿ ಆಗಿದ್ದನ್ನು ಉಳಿಸೋಬೇಕತ್ತೈತಿ, ಇನ್ನೊಬ್ಬನಿಗಂತರೂ ಏನು ಆ ಸಮಾಜಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಒಬ್ಬ ಮಂತ್ರಿ ಅದಾನ. ಅವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ, ಇದೇ ಒಬ್ಬ ಈಗ ಏನು ಮಾಜಿ ಶಾಸಕಿದ್ದ ಹಾಲಿ ಆಗ್ಯಾನಲ್ಲ, ಹಲವಾರು ನಮ್ಮ ಸಮುದಾಯದೇನು ಪಾದಯಾತ್ರೆ ನಡೆದಾಗ ಭಾಷಣ ಮಾಡ್ತಿದ್ದೆ, ಏನಂತೇಳಿ, ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ, ರಾಜಕಾರಣ ಬಿಡ್ಲಾಕ್ಕೂ ಸಿದ್ಧ, ನಾನು ನನ್ನ ಸಮಾಜಕ್ಕಾಗಿ ಸರ್ವ ತ್ಯಾಗ ಮಾಡಲಿಕ್ಕೆ ನಾವು ಇಬ್ಬರು ಗಂಡ ಹೆಂಡ್ತಿ ಸಿದ್ಧ. ಇಬ್ಬರು ಗಂಡ ಹೆಂಡ್ತಿನ ನಾಪತ್ತಾಗ್ಯಾರ. ಒಬ್ಬರು ಶಾಮನೂರು ಕಂಪ್ನ್ಯಾಗ ಹೋಗ್ಯಾರ, ಇನ್ನೊಬ್ಬ ಟಿಪ್ಪು ಸುಲ್ತಾನ್ ಕಂಪ್ನ್ಯಾಗ ಹೋಗ್ಯಾರ. ಇಟ್ಟಾಗೈತೆ ನೋಡಿ. ಇದು 2A ಮೀಸಲಾತಿ ಇದೇನು ಮುಂದುವರಿತಾ ನಿಮ್ಮ ಸಿಗೋರಿಗೂ ಮುಂದುವರಿತಾ ಇದೆ? ಇದು ಮುಂದುವರಿದೆ. ನಾವೇನು ಅಸಂವಿಧಾನಿಕವಾಗಿ ಕೇಳಿಲ್ಲ. ನೀವು ಮುಸ್ಲಿಮರಿಗೆ ಹೆಂಗೆ ಕೊಟ್ರಪ್ಪ? ಅವ್ರು ಕೊಡ್ಲಿಕ್ಕೆ ಬರೋದಿಲ್ಲ, ಸಂವಿಧಾನದಾಗ ಅದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಕೊಟ್ಟಿರಲ್ಲ, ಅದು ತೆಗೀರಿ. ನಮ್ದಂಗೆ ಸಂವಿಧಾನ ಆಗ್ತದೆ. ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದಾಯಗಳು ಬಡವರು ಅದಾರ, ಇವತ್ತು ಅವ್ರು ಕೇಳೋದು ತಪ್ಪ, ಅದಕ್ಕೆ ನಾವು ಕೇಳಕತ್ತೀವಿ. ಅದನ್ನು ನೀವು ಹತ್ತಿಕ್ಕೂ ಕೆಲಸ ಮಾಡಕತ್ತೀರಿ. ನೋಡ್ರಿ, ಭಯ ಇದೆ. ಇವ್ರಿಗೇನು ಭಯ ಆಗಿಬಿಟ್ಟದಂದ್ರೆ, ಎಲ್ಲಿ ನೇಪಾಳದಂಗೆ ಸಿದ್ದರಾಮಯ್ಯನವ್ರನ್ನ ಹೆಲಿಕಾಪ್ಟರ್ನ ಎತ್ಕೊಂಡು ಹೋಯ್ದು ಒಗಿತಾರತ್ತೋ ಪಾಪ ಭಯ ಹೊಕ್ಬಿಟ್ಟದೆ. ನೇಪಾಳದಾಗ ಆಯ್ತು ನೋಡ್ರಿಲ್ಲ, ಪ್ರಧಾನಮಂತ್ರಿನೇ ಓಡಿ ಹೋಗ್ಬಿಟ್ಟ. ಹಂಗೆ ಭಯ ಬಂದುಬಿಟ್ಟದೆ ಕರ್ನಾಟಕದಾಗ.
ಇವತ್ತು ನೋಡ್ರಿ ನಿರುದ್ಯೋಗ ಯುವಕರು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಅರೆಸ್ಟ್ ಮಾಡಿರಿ. ಅವ್ರದ್ದೇನು ಡಿಮಾಂಡ್ ಐತಿ? ಒಳ್ಳೆ ಡಿಮಾಂಡ್ ಐತಿ. 2,80,000 ಹುದ್ದೆಗಳು ಖಾಲಿ ಅದಾವತ್ತು. ಯಾರು? ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ಯಾರ. ತುಂಬಲಿಕ್ಕೇನು ಬ್ಯಾನಪ್ಪ? 1 ಲಕ್ಷ ಹುದ್ದೆ ತುಂಬ್ರಿ. ನಾವೇನು ಒಮ್ಮೆ ತುಂಬತ್ತೇಳೋದಿಲ್ಲ. ಈಗ 1 ಲಕ್ಷ ಹುದ್ದೆ ತುಂಬ್ರಿ. ಅಷ್ಟು 1 ಲಕ್ಷ ಕುಟುಂಬಗಳು ಬರ್ತಂದ ಹೊರಗೆ ಬರ್ತಾರೆ, ನಿರುದ್ಯೋಗದಿಂದ ಹೊರಗೆ ಬರ್ತಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡೋದು, ನಮ್ಮ ಪಂಚಮಸಾಲಿ ಸಮಾಜದ ನ್ಯಾಯ ಬೇಡದ್ರೆ ದಬ್ಬಾಳಿಕೆ ಮಾಡಿಸೋದು, ಯಾರು ನಮಗೆ ಹೀನಾಯವಾಗಿ ಹೊಡೆದಾರ ಆ ಪೊಲೀಸ್ ಅಧಿಕಾರಿಗೆ ಬಹುಮಾನವನ್ನು ಘೋಷಣೆ ಮಾಡ್ತಾರೆ. ಅಂದರೆ ಎಷ್ಟು ಇವ್ರ ಬಳಿ ನೀಚತನ ತುಂಬಿದ. ನಾ ಇವತ್ತು ಮಾಡ್ತೀನಿ. ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಇವತ್ತಿದೆ. ನಾ ಈಗ ಸ್ಪೀಕರಿಗೆ ಹೇಳಿ ಬಂದೀನಿ, ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇದೆ. ಅದು ಮುಗಿದು 4 ಗಂಟೆ ನಂತರ ನಾನು ಸದನದಲ್ಲಿ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿಯಿಂದ ವಂಚಿತ ಏನಾಗೈತೆ, 1 ನಿರುದ್ಯೋಗ ಸಮಸ್ಯೆ, 2 ನಮ್ಮ ಮೀಸಲಾತಿ ಯಾವ್ಯಾವ ಸಮುದಾಯಕ್ಕೆ ಸೇರಬೇಕಾಗೈತಿ, 3 ಒಟ್ಟಾರೆ ಇವತ್ತು ನೀರಾವರಿ ಅಂತೂ ಈಗ ಚರ್ಚೆ ಆಗಿದೆ. ನೀನು ಹೆಂಗೆ ಉತ್ತರ ಕೊಟ್ಟರೆ ನೀವು ನೋಡಿರಿ. ಇದಕ್ಕೆಲ್ಲಕ್ಕೂ ಸಮಗ್ರವಾಗಿ ಇವತ್ತು ಚರ್ಚೆ ನಾನು ಮಾಡ್ತೀನಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನೀವು ಇದೇ ರೀತಿ ನಿಮ್ಮ ಉದ್ದಟತನ ಪೊಲೀಸರ ಬಲ ತಗೊಂಡು ನ್ಯಾಯಯುತ ಬೇಡಿಕೆ ಮಾಡುವಂಥ ಜನರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಪರ್ಮಿಷನ್ ಕೊಡೋದಿಲ್ಲ ಅನ್ನೋದು, ಗುಂಡಾಗಿರಿ ಮಾಡೋದು ಏನಾದ್ರು ಮಾಡಿದ್ರೆ ಈ ರಾಜ್ಯದಲ್ಲಿ ನೇಪಾಳ ಮತ್ತೊಂದು ಆಗ್ತದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವನಿ ಕೇಳಿ ಬರ್ತಾ ಇದೆ ಸರ್. ಈ ಭಾಗದಲ್ಲಿ ಪ್ರತ್ಯೇಕ ರಾಜ್ಯ ಬೇಕು ಅಂದ್ರೆ ಇದು ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವರು ಅದಕ್ಕೆ ನೋಡ್ರಿ, ಧ್ವನಿಗೂಡಿಸಿದ್ದಾರೆ. ಸುಮ್ಮ ಕೆಲವೊಂದು ಮಂದಿ ಏನದಾರಲ್ಲ, ಅವಾಗ MLA ಇದ್ರಿಲ್ರಿ ಇವರೆಲ್ಲ, ಉತ್ತರ ಕನ್ನಡದಾಗ ಜನಪ್ರತಿನಿಧಿಗಳು ಇದ್ರಲ್ಲ, ಏನು ಮಕ್ಕೊಂಡಿದ್ರೆ ನಾವು ಊಟ ಮಾಡಿ ಹೋಗಿ. ಅವಾಗ ಈಗ ನಾವು ಹೆಂಗೆ ಮಾತಾಡಕತ್ತೀವಿ? ಈಗ ನಾವು ಮಾತಾಡಕತ್ತೀವಿ ಹೊತ್ತು ಉತ್ತರ ಕನ್ನಡ. ಇವು ನೋಡ್ರಿ, ಅದು ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾದ್ರೆ ಬೆಳಗಾವಿದಾಗ ನಾನೇ ಮೊದಲು ಹೋದ ವರ್ಷ ಪ್ರಾರಂಭ ಮಾಡ್ದವ. ಈ ಸಲನೂ ನಾನೇ ಮೊದಲು ಸ್ಪೀಕರ್ ಬರ್ದವ. ಅಲ್ಲಿಂದ BJP ಅವ್ರು ಹಿಂದ್ರಾಗಡೆ ಎದ್ದು ಬಂದರು. ಯಾರ ನೇತೃತ್ವದಲ್ಲಿ? ಎದ್ರ ಬಗ್ಗೆ ರೀ? ಇಲ್ಲ ನೋಡಿ, ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ನಾನು ಕರೆದ್ರು, ನನ್ನ ಜೊತೆಗೆ ಮಾತುಕತೆ ಮಾಡಿದ್ರು. ಇಲ್ಲ, ನಾವೆಲ್ಲ ಒಕ್ಕಟ್ಟಾಗಿ ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ, ರಾಜ್ಯದ ಈ ಸರ್ಕಾರದ ಬಗ್ಗೆ ಆಗಲಿ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡೋಣ. ಯಾಕಂದರೆ ನೀವು ಒಬ್ಬರು ಒಳ್ಳೆಯ ವಿಧಾನಸಭೆಯಲ್ಲಿ ಮಾತಾಡೋರಿದ್ದೀರಿ, ಧೈರ್ಯದಿಂದ ಮಾತಾಡ್ತೀರಿ. ನೀವು ಮಾತಾಡ್ರಿ, ನನ್ನ ಸಮಯ ನಿಮಗೂ ಕೊಡ್ತೀನಿ ಅಂತೇಳಿ ಪಾಪ ಅಶೋಕ್ ಅವರು ನಿನ್ನೆ ನಾನು ಜೊತೆ ಮಾತುಕತೆ ಮಾಡಿದ್ರು. ಇವತ್ತು ನಾವು ನಿನ್ನೆ ಅಶೋಕ್ ಅವರು ಮಾತಾಡಾಗ ಉದ್ದೇಶಪೂರ್ವಕವಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ತೊಗೊಂಡು ಬಂದರು. ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿ ಕರೆದು ಅವನಿಗೆ ಹೀನಾಯವಾಗಿ ಬೈದರು. ಟಿಪ್ಪು ಸುಲ್ತಾನ್ನಿಂದೇ ಹೋದ ಸಲ ನಾನು ಕುರ್ಚಿ ಎಳಗಾಡಿ ಸೋತೀನಿ, ಮತ್ತೀಗೇನೋ ಮಾಡ್ಕೋದ್ರೆ ಮತ್ತೆ ಮುಂದಿನ 28ರಾಗ ಲಗ ಹೊಡಿತೀನಿ, ನೀನು ಕೆತ್ತೆ ಬಜ್ಜಿ ಮಾಡೋಣ. ನೀನು ಅಬ್ಸೆಂಟ್ ಉಳಿದ್ಬಿಟ್ಟವ ಮರಿ ಟಿಪ್ಪು ಸುಲ್ತಾನ್. ಹಾಂ, ಎಲ್ಲೋ ನಮಾಜ್ಗೆ ಹೋಗಿದ್ದ ಅಂತ ಹೇಳಿದ್ರೆ ಇಂದ್ರಾಗಡೆ. ಇಲ್ಲ, ಇವತ್ತು ನಾವು ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತೀನಿ ಸದನದಾಗ. ಈಗ ನೋಡ್ರಿ, ಯಾರ್ಯಾರು ಏನೇನು ಭಾಷಣ ಮಾಡ್ಯಾರಲ್ಲ ಅವರೆಲ್ಲ ನಮ್ಮ ಸಮಾಜದವ್ರ ಬಲ್ಲಿ ಅದಾವು. ಕಾಲಕ್ಕೆ ನಮ್ಮ ಸಮಾಜದವ್ರ ಅವ್ರು ನೋಡ್ರಿ ಎಷ್ಟು ಹೋದ ಸಲ ಏನು ಮಾಡಿದ್ರು ಗೊತ್ತೇನೋ. ಅಲ್ಲಿ ನಮ್ಮ ಸಮಾಜ ಇದಕ್ಕೆ ಬಂದರು, ನಾನು ಸಮಾಜದ ಮಗಳಾಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಒಳಗೆ ವಿಧಾನಸಭೆದೊಳಗೆ ಹೋದ ಮ್ಯಾಗ ಏನು ಹೇಳಿದ್ರು, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ, ಇವರು ಉದ್ದಟದಿಂದ ವರ್ತನೆ ಮಾಡಿದ್ರಿಂದ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರು. ಮತ್ತು ಇಂಥವ್ರು ತೊಗೊಂಡು ಏನು ಮಾಡೋರು? ಒಳಗೂ ಅದೇ ಅಂತರಂಗ ಸುದ್ದಿ, ಬಹಿರಂಗ ಸುದ್ದಿ, 2 ಸುದ್ದಿ ಇರಬೇಕು. ನೋಡಿ, ಈ ಒಂದು ಸರ್ಕಾರ ಏನಿದೆಯಲ್ಲ, ಇದು ಒಂದು ರಾಜ್ಯದಲ್ಲಿ ಒಂದು ಫ್ಯಾಸಿಸ್ಟ್ ಸರ್ಕಾರ ಇದೆ. ಇದು ಸರ್ವಾಧಿಕಾರಿ ಮನೋಭಾವನೆ ಇರುವಂಥ ಹೋರಾಟಗಳನ್ನು ಹತ್ತಿಕೊಂಡು ನೋಡಿ. ಹೋದ ಸಲ ಎಷ್ಟು ನಮ್ಮ ಸಮಾಜದವರು ಪಾಪ ಎಲ್ಲ ದವಾಖಾನೆಗೆ ಹೋಗಿ ನಾವೆಲ್ಲ ಅಡ್ಡಾಡಿದ್ವಿ. ಅಷ್ಟು ಕೆಟ್ಟದಾಗಿ ಇವತ್ತು ಏನು ನಮ್ಮ ಸಮಾಜದ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಪಾಪ ಅವರ ಏನು ನೋವಾಗಿತ್ತು ಅದು ನೋಡಿ
ಮೌನವಾಗಿ ಇವತ್ತು ನಾವು ಹೋರಾಟ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ಏನು ಹಿನ್ನಡೆ ಆಗಿಲ್ಲ. ಹಿನ್ನಡೆ ಯಾರಿಗೆ ಆಗ್ತದಂದ್ರೆ ಯಾರು ಇರೋದನ್ನು ವಿರೋಧ ಮಾಡಿರಲ್ಲ ಅವ್ರಿಗೆ ಹಿನ್ನಡೆ ಆಗ್ತದೆ. ನೋಡಿ, ಎಲ್ಲ ಪ್ರಯೋಗಗಳನ್ನು ಮಾಡಬೇಕು. ಆ ಪ್ರಯೋಗಗಳು ಆಗದೇ ಇದ್ದರೆ ಮುಂದೊಂದು ದೊಡ್ಡ ಪ್ರಯೋಗ ಇದ್ದೇ ಇರ್ತದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.